स्वागत है आपका बी न्यूज नेशन में। मैं हूं आबिद हुसैन शेख। पीएम आवास योजना में घोटाले का आरोप, गरीबों को घर नहीं मिलने पर आंदोलन की चेतावनी। बीजापुर में प्रधानमंत्री आवास योजना को लेकर बड़ा विवाद सामने आया है। भारतीय द्राविड़ दलित सेना ने आरोप लगाया है कि अलामीन के पास बने घर असली गरीब और बेघर लोगों को देने की बजाय पैसा और पहुंच रखने वाले लोगों को अलॉट किए गए हैं। संगठन ने जिला कलेक्टर को दिए गए मेमोरेंडम में कहा है कि ऐसे लोगों को घर दिए गए हैं जिनके पास पहले ही से जमीन और प्रॉपर्टी मौजूद है। आरोप है कि कुछ अधिकारियों ने रिश्वत लेकर यह अलॉटमेंट किया है। संगठन ने मांग की है कि पूरी लिस्ट की जांच हो और जिन लोगों के पास पहले से ही संपत्ति मौजूद है उनसे घर वापस लिए जाएं और हकदारों को उनका घर वापस लौटाया जाए। साथ ही जिम्मेदार अधिकारियों पर कानूनी कार्रवाई की मांग भी की गई है। भारतीय द्राविड़ दलित सेना ने चेतावनी दी है कि 22 जून 2026 को बीजापुर में बड़ा प्रोटेस्ट किया जाएगा और इसके लिए पुलिस प्रोटेक्शन की भी मांग की है। इससे पहले ही इस मसले का समाधान निकालने की अपील की है जिला कलेक्टर से द्राविड़ दलित सेना के पदाधिकारी और कार्यकर्ताओं ने। नमस्कार एल्रिगू भीम ವಂದನೆಗಳು। ಅಲಾಮೀನ್ ಹತ್ರ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಏನು ಮನೆಗಳು ಹಂಚಿಕೆ ಮಾಡ್ಯಾರಲ್ರಿ, ಎಲ್ರಿಗೂ ಪ್ರತಿಯೊಬ್ಬರಿಗೆ ಇದ್ದವ್ರಿಗೆ ಕೊಟ್ಟಾರ। ನಮ್ಮ ಉದ್ದೇಶ ಏನದ, ಮನೆ ಯಾರಿಗಿಲ್ಲ ಕಡು ಬಡವರಿಗೆ ಮನೆ ಇರ್ಲಾರ್ದಂಥವ್ರಿಗೆ ಮನೆ ಕೊಡ್ರಿ ಸರ್। ಹೆಂಗೆ ಆಗ್ತೈತೆ ರೀ, ಮನೆ ಇದ್ದವ್ರಿಗೆ ಮನೆ ಕೊಟ್ರೆ ಅಂದ್ರೆ ಶ್ರೀಮಂತರ ಆ ಥರ ಬಡವರಾಗೆ ಉಳಿತೇವೆ ನಾವು। ದಯವಿಟ್ಟು ಇದು ನಮ್ಮ ಕಡೆ ಹಗ್ಲೆ ಹೇಳ್ಸ್ಕೊಬೇಡ್ರಿ ಸರ್, ಇದು ಮನೆಗೋಸ್ಕರ ಭಾಳ ಹೋರಾಟ ಮಾಡೇವೆ ನಾವು। ದಯವಿಟ್ಟು ಮನೆ ಇರ್ಲಾರ್ದಂಥವ್ರಿಗೆ ಮನೆ ಕೊಡ್ರಿ। ಒಂದು ವೇಳೆ ನೀವು ಮನೆ ಇರ್ಲಾರ್ದವ್ರಿಗೆ ಮನೆ ಇದ್ದವ್ರಿಗೆ ಮನೆ ಕೊಟ್ರಿ ಅಂತ ತಿಳ್ಕೊರಿ, ಮಕ್ಕಳ ಮರಿ ಕಟ್ಕೊಂಡು DC ಆಫೀಸ್ ಮುಂದೆ ಟೇಕ ಉಡ್ಬೇಕಾಗ್ತೈತ್ರಿ। ನಾವು ಉಗ್ರವಾಗಿ ಹೋರಾಟ ಮಾಡ್ತೇವೆ ಸರ್। ಇದು ಬರೀ ಬಾಯಿ ಮಾತಲೇ ಹೇಳೋದಲ್ರಿ, ಮುಂದೆ ಬರುವ ದಿನಮಾನಗಳಲ್ಲಿ ಇಡೀ ಬಿಜಾಪುರ ಕರ್ನಾಟಕ ಜಿಲ್ಲೆಗಳ ಹಳ್ಳಿನೂ ಬಂದ್ ಮಾಡಿ ಹೋರಾಟ ಮಾಡಕ್ಕೆ ನಾವು ಸಿದ್ಧದೇವಿ। ದಯವಿಟ್ಟು ಮನೆ ಇರ್ಲಾರ್ದವ್ರಿಗೆ ಮನೆ ಕೊಡ್ರಿ ಸರ್। ನನ್ನ ಹೆಸರು ಶಿವಗಂಗಾ ಕಟ್ಟಿಮನಿ ಸರ್। ಇವತ್ತು ನಾವು DC ಅವರಿಗೆ ಒಂದು ಆಶ್ರಯ ಯೋಜನೆ ಮನೆಗಳ ಸಲುವಾಗಿ ಮತ್ತು ಬಡವರ ಮನೆಗಳ ಸಲುವಾಗಿ ಒಂದು ಮನವಿ ಮಾಡಿದ್ದು, DC ಅವರಿಗೆ ಒಂದು ಮನವಿ ಮಾಡಿದ್ದೀವಿ। ಯಾಕಂದ್ರೆ ಏನು ಮನವಿ ಅಂತಪ್ಪ ಅಂತಂದರೆ, ಬಡವರಿಗೆ ನಮ್ಮೂರು ನಗರದಲ್ಲಿ ಏನು ಅಲಾಮೀನಿಂದ ನಮ್ಮೂರು ನಗರ ಇದೆಯಲ್ಲ, ನಮ್ಮೂರು ನಗರದಲ್ಲಿ ಬಡವರಿಗೆ ಮನೆ ತಲುಪಿಲ್ಲ ಅಂತೇಳಿ ಅವರು ಎಲ್ಲ ಬಡ ಕುಟುಂಬದವರು ನಮ್ಮ ಹತ್ರ ಬಂದಿದ್ದರು। ಬಂದ ಮೇಲೆ ನಮ್ಗೆ ಯಾಕೆ ಮನೆ ಕೊಟ್ಟಿಲ್ಲ ಅಂತ ಕೇಳಿದ್ರೆ, ಇಲ್ಲ ಮನೆ ಫುಲ್ ಆಗ್ಯಾವ ಅಂತ ಹೇಳ್ತಾರೆ ನಮಗೆ। ಅದ್ರ ಸಂಬಂಧ ಈ ಚಂದ ನಾವು ಹೋಗಿ ಕೇಳೋಣ, ಎಲ್ಲ ಮನೆ ಎಲ್ಲ ಹಂಚಿಕೆ ಆಗಿ ಅಂತ ಹೇಳಿದ್ರು। ಹಂಚಿಕೆ ಅಂತ ಅಂದಮೇಲೆ ಯಾರಿಗೆ ಕೊಟ್ಟಾರ ಮನೆಗಳು? ಅವರು ಬಡವರು ಅಂದರೆ ಕೊಟ್ಟಿಲ್ಲ ಅವರು ಮನೆಗಳು ಎಲ್ಲ ಮನೆ ಇದ್ದವ್ರಿಗೆ, ಜಾಗ ಇದ್ದವ್ರಿಗೆ, ಇಂಥವ್ರಿಗೆ ಮನೆ ಕೊಟ್ಟು ಅವ್ರ ಮನೆಯನ್ನು ಎಲ್ಲನೂ ಈ ಕೇಳಕ್ಕೆ ಹೋದರೆ ಮನೆ ಎಲ್ಲ ಫುಲ್ ಆಗಿದ್ದಾವೆ, ಎಲ್ಲ ಹಂಚಿಕೆ ಆಗಿದ್ದಾವೆ ಅಂತ ನಮಗೆ ಹೇಳಿದ್ದಾರೆ। ಅದಕ್ಕಾಗಿ DC ಅವರಿಗೆ ಒಂದು ಮನವಿ ನಾವು ಮಾಡಿದ್ದೀವಿ। ಮತ್ತು ಇನ್ನೊಂದು ಸಾರ್ವಜನಿಕವಾಗಿ ಆರ್ ಟಿ ಒ ಆಫೀಸನ್ನು ಬಿಜಾಪುರ ಜಿಲ್ಲೆಯಲ್ಲಿ ಇನ್ನೊಂದು RTO ಆಫೀಸ್ ಆಗ್ಬೇಕಂತ ಹೇಳಿ ಚಂದ ಎಲ್ಲ ಜನರ ಪರವಾಗಿ ನಾವು ಒಂದು ಮನವಿ ಮಾಡ್ಕೊಂಡಿದ್ದೀನಿ DC ಸಾಹೇಬರಿಗೆ। ಮತ್ತು ಏನಪ್ಪ ಅಂತಂದರೆ, ಜನಸಾಮಾನ್ಯರಿಗೆ RTO ಆಫೀಸ್ ಅಂತಂದರೆ, ಈಗ ನಮಗಿಂತ ಹಿಂದಿನ ಜಿಲ್ಲೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಈಗ ಜಮಖಂಡಿಯಲ್ಲಿ ಒಂದು RTO ಆಫೀಸ್ ಆಗಿದೆ ಮತ್ತು ಬಾಗಲಕೋಟದಲ್ಲಿ ಒಂದು RTO ಆಫೀಸ್ ಆಗಿದೆ। ಅದಕ್ಕಾಗಿ ಅಲ್ಲಿ ಜನಸಾಮಾನ್ಯರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವರು। ಅದಕ್ಕಾಗಿ ಅದೇ ಅನುಕೂಲ ನಮ್ಮ ಬಿಜಾಪುರದಲ್ಲಿ ಆಗಲಿ ಅಂತ ಹೇಳಿ ನಾವು ಸಿಂದಗಿ ಮತ್ತು ಮುದ್ದೇಬಿಹಾಳ ಮತ್ತು ಇಂಡಿ ಇಲ್ಲೆಲ್ಲೇ ಒಂದು RTO ಆಫೀಸ್ ಮಾಡ್ಬೇಕಂತ ಹೇಳಿ ಚಂದ ನಾವು DC ಅವರಿಗೆ ಒಂದು ಮನವಿ ಮಾಡ್ಕೊಂಡು ಸಾರಿಗೆ ಸಚಿವರಿಗೆ ಒಂದು ಮನವಿ ಮಾಡ್ಕೊಂಡಿದ್ದೀವಿ। ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಅಡಿಯಲ್ಲಿ ಇರುವ ಇವು ನಮೋ ನಗರ ಮನೆಗಳ ಬಗ್ಗೆ ಇವತ್ತೇನು ಹೋರಾಟವನ್ನು ಮಾಡಿದ್ದಾರೆ ಭಾರತೀಯ ದ್ರಾವಿಡ ದಲಿತ ಸೇನೆಯ ರಾಜ್ಯಾಧ್ಯಕ್ಷರು ಹಾಗೂ ರಾಜ್ಯದ ಉಪಾಧ್ಯಕ್ಷರು ಹಾಗೂ ಸಮಸ್ತ ದಲಿತ ಸಂಘಟನೆಯ ಎಲ್ಲ ನಮ್ಮ ನಾಯಕರು ಇವತ್ತು ಈ ಕೊಳಚೆಯ ಪ್ರದೇಶದಲ್ಲಿ ಆಗುವಂಥ ಅನೇಕ ಈ ಮನೆಗಳ ಬಗ್ಗೆ ಅಪೂರ್ಣವಾಗಿ ಮನೆಗಳು ಬಿಜಾಪುರ ಜಿಲ್ಲೆಯಲ್ಲಿ ಆಗಿದ್ದಾವೆ। ಅದಕ್ಕೆ ಇವತ್ತು 421 ಮನೆಗಳು ಇವತ್ತು ಅಲಾಟ್ಮೆಂಟ್ ಆಗಿದ್ದಾವೆ। ಅದರೊಳಗೆ ಅಸಹಾಯಕರಿಗೆ ಮನೆಗಳು ಸಿಕ್ಕಿಲ್ಲ ಅನ್ನೋವಂಥ ಒಂದು ಆರೋಪವನ್ನು ಇಲ್ಲಿ ನಾವು ಮಾಡ್ತಾಯಿದ್ದೀವಿ। ಇವತ್ತು ಸಾಮಾನ್ಯ ಬಡ ಜನರಿಗೆ ಅವು ಮನೆ ದೊರಕಬೇಕು। ಇವತ್ತು ಸರ್ಕಾರಿ ನೌಕರಿಯಲ್ಲಿ ಇರುವಂಥ ಜನರಿಗೆ ಆಗಿದ್ದಾವೆ ಆ ಮನೆಗಳ ಅಲಾಟ್ಮೆಂಟ್। ಮತ್ತು ಹಾಗೆ ಸಾರ್ವಜನಿಕರ ಪರವಾಗಿ ಇವತ್ತು ನಾವು ಮಾಡ್ತಾ ಇರುವಂಥ ಹೋರಾಟಗಳು ಇವತ್ತು ಏನಾಗ್ತದಪ್ಪ ಅಂದ್ರೆ, ಸಾಮಾನ್ಯ ಬಡ ಜನರಿಗೆ ಸಿಗುವಂಥ ವ್ಯವಸ್ಥೆಗಳನ್ನು ಆಗಬೇಕು ಈ ರಾಜ್ಯದಾಗ। ಇವತ್ತು ಜಿಲ್ಲೆಯಲ್ಲಿ ಸುಮಾರು ಶಾಸಕರು 12,000 ಮನೆಗಳು ತಂದಿದ್ದಾರೆ। ಇವತ್ತು ಅದಕ್ಕೆ ನಮ್ಗೆ ಖುಷಿ ಅನ್ನಿಸ್ತದೆ, ಸಾಮಾನ್ಯ ಬಡ ಜನರಿಗೆ ಮುಟ್ಟಬೇಕು। ಇವತ್ತು
ಪ್ರಬಲ ಇದ್ದವರಿಗೆ ಮನೆಗಳನ್ನು ಅವು ಕೊಡ್ಲಾಕತ್ತಾರ ಅನ್ನುವಂಥದ್ದು ನಾವು ಮಾಹಿತಿ ಹಾಕಿನಲ್ಲಿ ತಿಳ್ಕೊಂಡಿದ್ದಾರೆ ಇವತ್ತು ನಮ್ಮವರು. ಆದ ಕಾರಣ ಅದಕ್ಕೇನದ ಇವತ್ತು ಕಾಂಗ್ರೆಸ್ ಸರ್ಕಾರದ ಉಸ್ತುವಾರಿ ಮಂತ್ರಿಗಳು ಅದರ ಕಡೆ ಗಮನ ಹರಿಸಿ ತಕ್ಷಣವೇ ಇಲ್ಲಿ ಯಾರ ಸಾಮಾನ್ಯ ಅಸಹಾಯಕರಿದ್ದಾರೆ ಅವ್ರಿಗೆ ಮನೆಗಳು ಇಲ್ಲಾರ್ದವ್ರು ಯಾರಿದ್ದಾರೆ ಅವರಿಗೆ ಆ ಮನೆಗಳು ದೊರಕಬೇಕು. ಮತ್ತು ಇವತ್ತು ಬಿಜಾಪುರ ಜಿಲ್ಲೆಯ ಇತಿಹಾಸದ ಜಿಲ್ಲೆ ಇದು. ಇವತ್ತು ಆಲ್ಟೋ ಆಫೀಸ್ ಇವತ್ತು ಬಿಜಾಪುರ ಜಿಲ್ಲೆಗೆ 2 ಆಗಬೇಕು. ಇದು ನಮ್ಮ ವೈಯಕ್ತಿಕ ಬೇಡಿಕೆ. ಇವತ್ತು ನಮ್ಮ ಜಿಲ್ಲೆಯ ಪರವಾಗಿ ನಮ್ಮ ಜನರ ಪರವಾಗಿ ಯಾಕೆ ಆಗಬೇಕಪ್ಪ ಅಂದ್ರೆ ಆಲ್ಟೋ ಆಫೀಸ ಇವತ್ತು ಆಲ್ಟೋ ಆಫೀಸ ಒಂದು ಇರೋದ್ರಿಂದ ಅನೇಕ ಥರದ ಗದ್ದಲಗಳನ್ನು ನಡೀತಾ ಇದ್ದಾವೆ. ಇವತ್ತು ಮುದ್ದೆಬಾಳು ಇರ್ಬೋದು ಅಥವಾ ಸಿಂದಗಿ ಇರ್ಬೋದು, ಇಂಡಿ ಇರ್ಬೋದು, ಎಲ್ಲೇ ಕೊಟ್ಟರು ಇನ್ನೂ ಒಂದು ಆಲ್ಟೋ ಆಫೀಸ್ ಕೊಡಬೇಕು. ಇದು ನಮ್ಮ ಬೇಡಿಕೆ ಅದ. ಮಾನ್ಯ ಜಿಲ್ಲಾಧಿಕಾರಿಗಳು ತಕ್ಷಣವೇ ಮಾನ್ಯ ಮಹಾನಗರ ಪಾಲಿಕೆಯ ಮ್ಯಾಗೆ ಯಾವ ರೀತಿಯಿಂದ ಅಲ್ಲಿ ಮನೆಗಳು ಅಲಾಟ್ಮೆಂಟ್ ಮಾಡ್ಯಾರ ಅನ್ನೋದು ತಾವು ಆ ಪಟ್ಟಿಯನ್ನು ತಿಳ್ಕೊಂಡು ಜನರ ಮುಂದೆ ಇಡಬೇಕು. ಸಾಮಾನ್ಯ ಬಡ ಜನರಿಗೆ ಸಿಗುವಂಥ ವ್ಯವಸ್ಥಿತವಾದ ಮನೆಗಳನ್ನು ಇವತ್ತು ಯಾರ ಕೈಯಲ್ಲಿ ಹೊಂಟಿದಾವೆ ಅನ್ನೋದು ಅದು ತಿಳ್ಕೋಬೇಕು. ತಿಳ್ಕೊಂಡು ಜಿಲ್ಲೆಯ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಹಾಗೂ ಮಹಾನಗರ ಪಾಲಿಕೆ ಆಯುಕ್ತರು ಹಾಗೂ ನಮ್ಮ ನಗರ ಶಾಸಕರು ಹಾಗೂ ಉಸ್ತುವಾರಿ ಮಂತ್ರಿಗಳು ನೀವು ಕೂಡ ಗಮನ ಹರಿಸಿ ಸಾಮಾನ್ಯ ಬಡ ಜನರಿಗೆ ಇವು ಮನೆಗಳು ಸಿಗಬೇಕು. और खबरों के लिए देखते रहिए बी न्यूज़ नेशन।